ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಚೀನಾ ನಾಗರಿಕತೆಯ ರಾಜಕೀಯ ಜೀವನದ ಲಕ್ಷಣಗಳು ಹಾಗೂ ಸಾಮಾಜಿಕ ಜೀವನದ ಲಕ್ಷಣಗಳ ಕುರಿತಾಗಿ ತಿಳಿದುಕೊಂಡಿದ್ದೆವು. ಇಂದಿನ ತರಗತಿಯಲ್ಲಿ ನಾವು ಚೀನಾ ನಾಗರಿಕತೆಯ ಉಳಿದ ಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದರಲ್ಲಿ ಮೂರನೇದಾಗಿ ಆರ್ಥಿಕ ಜೀವನ, ಚೀನಾ ನಾಗರಿಕತೆಯ ಆರ್ಥಿಕ ಜೀವನದ ಲಕ್ಷಣಗಳು. ಚೀನಾದ ನಾಗರಿಕತೆಯ ಜನರು ವ್ಯವಸ್ಥಿತವಾದ ಆರ್ಥಿಕ ಜೀವನವನ್ನ ನಡೆಸ್ತಾ ಇದ್ರು. ಇವರ ಆರ್ಥಿಕ ಜೀವನದ ಲಕ್ಷಣಗಳಲ್ಲಿ ಮೊದಲನೇದು ಕೃಷಿ. ಕೃಷಿ ಚೀನಾ ನಾಗರಿಕತೆಯ ಜನರ ಪ್ರಮುಖವಾದಂತಹ ಉದ್ಯೋಗವಾಗಿತ್ತು. ಇವರ ಪ್ರಮುಖ ಕಸುಬು ಯಾವುದು ಅಂತಂದರೆ ಕೃಷಿ. ಕೃಷಿಯ ಮೂಲಕವೇ ಇವರು ಹೆಚ್ಚಿನ ಆದಾಯದ ಕ್ರೋಢೀಕರಣ ಅಂತಕ್ಕಂಥದನ್ನ ಮಾಡ್ತಾ ಇದ್ರು. ಇವರ ಜೀವನದ ಅವಿಭಾಜ್ಯವಾದಂತಹ ಅಂಗವಾಗಿತ್ತು. ಚೀನೀಯರ ಕೃಷಿಯಲ್ಲಿನ ವಿಶೇಷ ಅಂಶ ಅಂತ ಹೇಳಿದ್ರೆ ಕಾಲುವೆ ನೀರಾವರಿ ಪದ್ಧತಿ ಅಂತಕ್ಕಂಥದ್ದು. ಕಾಲುವೆಗಳನ್ನು ತೋಡುವುದರ ಮೂಲಕ, ಕಾಲುವೆಗಳನ್ನು ನಿರ್ಮಾಣ ಮಾಡುವುದರ ಮೂಲಕ ತಮ್ಮ ಜಮೀನುಗಳಿಗೆ ನದಿಯಿಂದ ನೇರವಾಗಿ ನೀರನ್ನು ಹರಿಸಿ ನೀರಾವರಿ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಹೀಗೆ ಕಾಲುವೆ ನೀರಾವರಿ ಪದ್ಧತಿ ಅಂತಕ್ಕಂಥದ್ದು ಚೀನೀಯರ ಕೃಷಿ ಜೀವನದಲ್ಲಿ ಕಂಡುಬರ್ತಕ್ಕಂಥ ವಿಶೇಷವಾದಂಥ ಅಂಶವಾಗಿದೆ. ಹಾಗೆಯೇ ಈ ಕಾಲುವೆಗಳನ್ನು ಅವರು ಒಳಚರಂಡಿ ಹಾಗೂ ನೌಕಾಯಾನಕ್ಕೂ ಸಹ ಅವರು ಬಳಕೆ ಅಂತಕ್ಕಂಥದನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ನೌಕೆಗಳ ಮೂಲಕ ವಸ್ತುಗಳ ಸಾಗಾಣಿಕೆಗೂ ಈ ಕಾಲುವೆಗಳು ಅಂತಕ್ಕಂಥವು ಬಳಸಲ್ಪಡ್ತಾ ಇದೆ. ಹೀಗೆ ಕೃಷಿಯ ಉದ್ದೇಶಕ್ಕಾಗಿ ಮತ್ತು ಸಾರಿಗೆ ಸಂಪರ್ಕದ ಸಾಧನವನ್ನಾಗಿಯೂ ಸಹ ಇವರು ಕಾಲುವೆಗಳ ಬಳಕೆ ಅಂತಕ್ಕಂಥದನ್ನ ಮಾಡ್ತಾ ಇದ್ದಾರೆ. ಹೀಗೆ ಕಾಲುವೆ ನೀರಾವರಿ ಪದ್ಧತಿಯು ಚೀನಾ ನಾಗರಿಕತೆಯ ಜನರ ಕೃಷಿ ಜೀವನದಲ್ಲಿ ಕಂಡುಬರ್ತಕ್ಕಂತಹ ವಿಶೇಷವಾದಂತಹ ಅಂಶವಾಗಿದೆ. ಹಾಗೆ ಇವರು ಬೆಳೀತಾ ಇದ್ದಂತಹ ಪ್ರಮುಖ ಬೆಳೆಗಳು, ಇವರು ಮಳೆ ಆಶ್ರಿತ ಮತ್ತು ನೀರಾವರಿ ಆಶ್ರಿತ ಎರಡೂ ಬೆಳೆಗಳನ್ನು ಸಹ ಬೆಳೀತಾ ಇದ್ದರು. ಇವರು ಬೆಳೀತಾ ಇದ್ದಂತಹ ಪ್ರಮುಖವಾದಂತಹ ಬೆಳೆಗಳು ಯಾವ್ಯಾವ ಅನ್ನೋದನ್ನು ನಾವು ತಿಳ್ಕೊಳ್ಳೋದಾದ್ರೆ ಗೋಧಿ, ಭತ್ತ, ಗೋಧಿ, ಭತ್ತ, ಸಿರಿಧಾನ್ಯಗಳು. ಸಿರಿಧಾನ್ಯಗಳು ಅಂತಂದ್ರೆ ಸಣ್ಣ ಕಾಳಿನ ಬೆಳೆಗಳು. ಉದಾಹರಣೆಗೆ ನವಣೆ, ರಾಗಿ, ಸಜ್ಜೆ, ಅರ್ಕ ಮುಂತಾದಂತಹ ಬೆಳೆಗಳನ್ನು ಇವರು ಬೆಳೀತಾ ಇದ್ದಾರೆ. ಹೀಗೆ ಗೋಧಿ, ಭತ್ತ ಮತ್ತು ಸಣ್ಣ ಕಾಳಿನ ಬೆಳೆಗಳಾದಂತಹ ಸಿರಿಧಾನ್ಯಗಳು ಇವರ ಪ್ರಮುಖವಾದಂತಹ ಬೆಳೆಗಳಾಗಿದ್ದವು. ಹೀಗೆ ಕೃಷಿಯಲ್ಲಿ ಇವರು ಅನೇಕ ಬೆಳೆಗಳನ್ನು ಬೆಳೀತಾ ಇದ್ದರು. ಅವುಗಳಲ್ಲಿ ಪ್ರಮುಖವಾಗಿ ಗೋಧಿ, ಭತ್ತ ಮತ್ತು ಸಿರಿಧಾನ್ಯಗಳು ಪ್ರಮುಖವಾಗಿವೆ. ಇವುಗಳಲ್ಲದೆ ತೋಟಗಾರಿಕಾ ಬೆಳೆಗಳನ್ನು ಬೆಳೀತಾ ಇದ್ದರು. ತೋಟಗಾರಿಕಾ ಬೆಳೆಗಳು. ಹಾಗಾದ್ರೆ ಅವರ ಪ್ರಮುಖ ತೋಟಗಾರಿಕಾ ಬೆಳೆ ಯಾವುದು ಅಂತ ಹೇಳಿದ್ರೆ ಚಹಾ ಮತ್ತು ರೇಷ್ಮೆ. ಇವರ ಪ್ರಮುಖ ತೋಟಗಾರಿಕಾ ಬೆಳೆಗಳಾಗಿವೆ. ಟೀ ಇವರು ಬೆಳೆದಂತಹ ಪ್ರಮುಖ ತೋಟಗಾರಿಕಾ ಬೆಳೆ. ಅದರ ಜೊತೆಗೆ ರೇಷ್ಮೆ. ರೇಷ್ಮೆಯಿಂದ ವಸ್ತ್ರಗಳನ್ನು ತಯಾರು ಮಾಡಿ ಅದನ್ನು ವಿದೇಶಗಳಿಗೆ ಅವರು ರಫ್ತು ಅನ್ನೋದನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು ಪ್ರಮುಖ ತೋಟಗಾರಿಕಾ ಬೆಳೆಗಳಾಗಿತ್ತು. ಇದರ ಜೊತೆಗೆ ಹತ್ತಿ ಇವರ ಪ್ರಮುಖ ವಾಣಿಜ್ಯ ಬೆಳೆ. ಭಾರತೀಯರಿಂದ ಹತ್ತಿ ಬೆಳೆಯುವುದನ್ನು ಚೀನೀಯರು ಕಲಿತುಕೊಳ್ತಾರೆ. ಹಾಗೆಯೇ ಭಾರತೀಯರಿಗೆ ರೇಷ್ಮೆ ಬೆಳೆಯನ್ನು ಬೆಳೆಯುವ ವಿಧಾನವನ್ನ ಕಲಿಸಿಕೊಡ್ತಾರೆ. ಹೀಗೆ ಭಾರತೀಯರಿಂದ ಹತ್ತಿ ಬೆಳೆಯುವುದನ್ನು ಕಲಿತುಕೊಂಡ್ರು. ಹಾಗೆಯೇ ಭಾರತೀಯರಿಗೆ ರೇಷ್ಮೆ ಬೆಳೆಯುವುದನ್ನು ಇವರು ಕಲಿಸಿಕೊಡ್ತಾರೆ. ಹೀಗೆ ಹತ್ತಿ ಇವರ ಪ್ರಮುಖವಾದಂತಹ ವಾಣಿಜ್ಯ ಬೆಳೆಯಾಗಿತ್ತು. ಈ ಕೃಷಿಯ ಜೊತೆಗೆ ಇವರು ಪಶುಪಾಲನೆಯನ್ನ ಮಾಡ್ತಾ ಇದ್ದಾರೆ. ಇವರ ಎರಡನೇ ಪ್ರಮುಖ ವೃತ್ತಿ ಪಶುಪಾಲನೆ. ಇವರು
ಅನೇಕ ಪ್ರಾಣಿಗಳನ್ನು ಆಹಾರಕ್ಕಾಗಿ ಸಾಕಾಣಿಕೆಯನ್ನು ಮಾಡ್ತಾ ಇದ್ರು. ಅಂತಹ ಪ್ರಮುಖವಾದಂತಹ ಪ್ರಾಣಿಗಳು ಯಾವ್ಯಾವು ಅಂತ ಹೇಳಿದ್ರೆ, ಮೊದಲನೇದಾಗಿ ಹಂದಿ ಮತ್ತು ಕುರಿ. ಇವರು ಸಾಕ್ತಾ ಇದ್ದಂತಹ ಪ್ರಮುಖವಾದಂತಹ ಪ್ರಾಣಿಗಳು. ಅನಂತರ ಇವರು ಕೋಳಿ ಸಾಕಾಣಿಕೆಯನ್ನು ಸಹ ಮಾಡ್ತಾರೆ. ಹೀಗೆ ಹಂದಿ ಮತ್ತು ಕುರಿ ಹಾಗೂ ಕೋಳಿಗಳು ಇವರ ಪ್ರಮುಖ ಪಶುಪಾಲನಾ ಪಶುಗಳಾಗಿವೆ. ಹೀಗೆ ಹಂದಿ, ಕುರಿ, ಕೋಳಿ ಮುಂತಾದಂತಹ ಪ್ರಾಣಿಗಳ ಸಾಕಾಣಿಕೆಯನ್ನು ಮಾಡ್ತಾ ಇದ್ರು. ಅದನ್ನ ಮಾಂಸಾಹಾರಕ್ಕಾಗಿ ಬಳಕೆ ಅಂತಕ್ಕನ್ನೋದನ್ನ ಮಾಡ್ತಾ ಇದ್ರು. ಇವರು ಸಾಕ್ತಾ ಇದ್ದಂತಹ ಪ್ರಮುಖವಾದಂತಹ ಪ್ರಾಣಿಗಳಾಗಿವೆ. ಇನ್ನು ಇವರ ಉಪಕಸುಬುಗಳು, ಇವರು ನಡೆಸ್ತಾ ಇದ್ದಂತ ಇತರೆ ಕಸುಬುಗಳು, ಇತರೆ ಉದ್ಯೋಗಗಳು, ಕೃಷಿ ಮತ್ತು ಪಶುಪಾಲನೆಯ ಜೊತೆಗೆ ಇನ್ನೂ ಅನೇಕ ಉದ್ಯೋಗಗಳನ್ನ ಇವ್ರು ಮಾಡ್ತಾ ಇದ್ರು. ಅಂತಹ ಪ್ರಮುಖವಾದಂತಹ ಉದ್ಯೋಗಗಳು ಯಾವ್ಯಾವು ಅಂತ ಹೇಳಿದ್ರೆ, ಬಡಗಿತನ, ಮರದ ಉಪಕರಣಗಳನ್ನು ತಯಾರು ಮಾಡ್ತಕ್ಕಂಥದ್ದು, ಕಿಟಕಿ, ಬಾಗಿಲು, ಅಟ್ಟಣಿಗೆಯ ನಿರ್ಮಾಣ, ಹಾಗೆಯೇ ಕೃಷಿಗೆ ಬೇಕಾದಂತಹ ಪರಿಕರಗಳು, ನೇಗಿಲು, ಕುಂಟೆ, ರಂಟೆ, ಚೆಕ್ಕಡಿ ಮುಂತಾದಂತಹ ಎಲ್ಲ ಉಪಕರಣಗಳನ್ನು ತಯಾರು ಮಾಡ್ತಕ್ಕಂಥ ಬಡಗಿ ವೃತ್ತಿ ಅಂತಕ್ಕಂಥದ್ದನ್ನ ಇವರು ಮಾಡ್ತಾ ಇದ್ರು. ಹಾಗೆಯೇ ಕಮ್ಮಾರಿಕೆ, ಕಬ್ಬಿಣದ ಉಪಕರಣಗಳನ್ನು ತಯಾರು ಮಾಡ್ತಕ್ಕಂಥದ್ದು, ಕೃಷಿಗೆ ಬೇಕಾದಂಥ ಪರಿಕರಗಳು, ಪಾರೆ, ಗುದ್ದಲಿ, ಪಿಕಾಸಿ, ಹಾಗೆಯೇ ಮೊಳೆ ಹಾಗೂ ಕುರ್ಜಿಗೆ, ಕುಡುಗೋಲು ಮುಂತಾದಂತಹ ಎಲ್ಲ ಕಬ್ಬಿಣದ ಉಪಕರಣಗಳನ್ನು ಈ ಕಮ್ಮಾರರು ಅಂತಕ್ಕಂಥವ್ರು ತಯಾರು ಮಾಡ್ತಾ ಇದ್ರು. ಹಾಗೆ ಕುಂಬಾರಿಕೆ, ಮಣ್ಣಿನಿಂದ ಮಡಕೆ ಕುಡಿಕೆಗಳನ್ನು ತಯಾರು ಮಾಡ್ತಕ್ಕಂಥದ್ದು, ಅಡಿಗೆಗೆ ಬೇಕಾದಂಥ ಪರಿಕರಗಳು, ಹಾಗೆಯೇ ಇನ್ನಿತರ ದವಸ ಧಾನ್ಯಗಳ ಸಂಗ್ರಹಣೆಯನ್ನು ಮಾಡಲಿಕ್ಕೆ ಬೇಕಾದಂಥ ಪರಿಕರಗಳು, ವಸ್ತುಗಳನ್ನೆಲ್ಲವನ್ನು ಇವರು ಮಣ್ಣಿನಿಂದ ತಯಾರು ಮಾಡ್ತಾ ಇದ್ರು. ಹಾಗೆ ಇವರು ಪಿಂಗಾಣಿ ವಸ್ತುಗಳನ್ನು ತಯಾರಿಸ್ತಾರೆ. ದೀರ್ಘಕಾಲ ಬಾಳಿಕೆ ಬರ್ತಕ್ಕಂಥ ಪಿಂಗಾಣಿ ವಸ್ತುಗಳನ್ನು ಇವರು ತಯಾರು ಎಂತಕ್ಕಂಥದ್ದನ್ನು ಮಾಡ್ತಾ ಇದ್ರು. ಹಾಗೆ ನೇಕಾರಿಕೆ, ಬಟ್ಟೆಗಳನ್ನು ತಯಾರಿಸ್ತಕ್ಕಂಥದ್ದು, ಹತ್ತಿ ಮತ್ತು ರೇಷ್ಮೆ, ಹತ್ತಿ ಮತ್ತು ರೇಷ್ಮೆಯಿಂದ ಇವರು ಉತ್ಕೃಷ್ಟ ದರ್ಜೆಯ ಉಡುಪುಗಳನ್ನು ತಯಾರು ಮಾಡ್ತಾ ಇದ್ರು ಮತ್ತು ಅವುಗಳನ್ನು ವಿದೇಶಗಳಿಗೆ ಮಾರಾಟ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು. ಇದನ್ನು ಮರ ಕಡಿಯುವುದು, ಮರಗಳನ್ನು ಕತ್ತರಿಸ್ತಕ್ಕಂಥ ಕೆಲಸ, ಮರದ ದಿಮ್ಮಿಗಳನ್ನು ಇವರು ಬೇರೆ ಬೇರೆ ದೇಶಗಳಿಗೆ ರಫ್ತು ಎಂತಕ್ಕಂಥದ್ದನ್ನು ಮಾಡ್ತಾ ಇದ್ರು. ಹಾಗಾಗಿ ಮರವನ್ನು ಕತ್ತರಿಸ್ತಕ್ಕಂಥದ್ದು ಸಹ ಇವರ ಪ್ರಮುಖವಾದಂಥ ಉಪಕಸುಬಾಗಿತ್ತು. ಹೀಗೆ ಅನೇಕ ಕಸುಬುಗಳನ್ನು ನಡೆಸುವುದರ ಮೂಲಕವೂ ಸಹ ತಮ್ಮ ಆದಾಯ ಎಂತಕ್ಕಂಥದ್ದನ್ನು ಇವರು ಗಳಿಸ್ತಾ ಇದ್ರು. ಇನ್ನು ನಾಲ್ಕನೇದಾಗಿ ವ್ಯಾಪಾರ, ಚೀನಿಯರ ವ್ಯಾಪಾರ ಮತ್ತು ವಾಣಿಜ್ಯ. ಚೀನಿಯರು ತಾವು ಉತ್ಪಾದಿಸಿದಂತಹ ವಸ್ತುಗಳನ್ನು ಅನೇಕ ನಾಗರಿಕತೆಗಳ ಜೊತೆಗೆ, ಅನೇಕ ದೇಶಗಳ ಜೊತೆಗೆ ವ್ಯಾಪಾರ ನಡೆಸುವ ಮೂಲಕ ಆರ್ಥಿಕ ಲಾಭ ಅಥವಾ ಸಂಪತ್ತು ಎಂತಕ್ಕನ್ನೋದನ್ನು ಇವರು ಗಳಿಸ್ತಾ ಇದ್ರು. ಇವರ ಪ್ರಮುಖ ಆಮದು ಮತ್ತು ರಫ್ತುಗಳ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಇವರು ಅಫೀಮನ್ನ ಆಮದು ಮಾಡಿಕೊಳ್ತಾ ಇದ್ರು. ಅಫೀಮ್ ಇವರ ಪ್ರಮುಖ ಆಮದಿನ ವಸ್ತುವಾಗಿತ್ತು. ಹಾಗೆಯೇ ಇವರು ರಫ್ತು, ಇವರು ಏನನ್ನ ಮಾರಾಟವನ್ನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಕಬ್ಬಿಣ ಇವರ ಪ್ರಮುಖ ರಫ್ತುಗಳಾಗಿವೆ. ಕಬ್ಬಿಣ, ರೇಷ್ಮೆ, ಚಹಾ, ಉಪ್ಪು, ಗಾಜು, ಕಾಗದ, ಈಗ ಅನೇಕ ವಸ್ತುಗಳನ್ನು ಇವರು ರಫ್ತು ಮಾಡ್ತಾ ಇದ್ರು. ಇವ್ರದ್ದು ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಟ್ರೇಡ್ ಆಗಿತ್ತು. ಆಮದು ಮಾಡಿಕೊಳ್ಳುವುದಕ್ಕಿಂತಲೂ ಹೆಚ್ಚು ವಸ್ತುಗಳನ್ನು ವಿದೇಶಗಳಿಗೆ ಮಾರಾಟ ಎಂತಕ್ಕನ್ನೋದನ್ನು ಮಾಡ್ತಾ ಇದ್ರು. ಹಾಗಾಗಿ ಹೆಚ್ಚಿನ ಆದಾಯವನ್ನು ಚೀನೀಯರು ವ್ಯಾಪಾರದ ಮೂಲಕ ಗಳಿಸ್ತಾ ಇದ್ರು.
ಹಾಗೆ ಇವರು ರಫ್ತು ಮಾಡ್ತಾ ಇದ್ದಂಥ ವಸ್ತುಗಳಲ್ಲಿ ಪ್ರಮುಖವಾದವುಗಳು ಯಾವ್ಯಾವು ಅಂತಂದರೆ ಕಬ್ಬಿಣ, ರೇಷ್ಮೆ, ಚಹಾ, ಉಪ್ಪು, ಗಾಜು, ಕಾಗದ ಇತ್ಯಾದಿ ಅನೇಕ ವಸ್ತುಗಳನ್ನು ಇವರು ವಿದೇಶಗಳಿಗೆ ರಫ್ತು ಎಂತಕ್ಕಂಥದ್ದನ್ನು ಮಾಡ್ತಾ ಇದ್ರು. ಹಾಗೆಯೇ ಲೇವಾದೇವಿ ಮತ್ತು ಬ್ಯಾಂಕಿಂಗ್ ಪದ್ಧತಿಯನ್ನು ಇವರು ಆರಂಭ ಅಂತಕ್ಕಂಥದ್ದನ್ನು ಮಾಡ್ತಾರೆ. ವ್ಯಾಪಾರ ವಾಣಿಜ್ಯದ ಪ್ರಗತಿಗಾಗಿ ಇವರು ಲೇವಾದೇವಿ, ಕೊಡುಕೊಳ್ಳುವಿಕೆ, ಸಾಲ ಕೊಡ್ತಕ್ಕಂಥದ್ದು, ವಸ್ತುಗಳನ್ನು ಅಡ ಇಟ್ಕೊಂಡು ಸಾಲವನ್ನು ಕೊಡ್ತಕ್ಕಂಥ ಒಂದು ವ್ಯವಹಾರ ಅಂತಕ್ಕಂಥದ್ದು ಆರಂಭ ಆಗುತ್ತೆ. ನಾವೆಲ್ಲ ನಮ್ಮ ಮನೆಗಳಲ್ಲಿ ಏನಾದರೂ ತುರ್ತು ಹಣದ ಅಗತ್ಯ ಇತ್ತು ಅಂತಂದರೆ, ಕೈಯಲ್ಲಿ ಬ್ಯಾಂಕಲ್ಲಿ ದುಡ್ಡಿಲ್ಲದೆ ಇದ್ದರೆ ನಮ್ಮಲ್ಲಿದ್ದಂಥ ಒಡವೆಗಳನ್ನು ಗಿರವಿ ಇಟ್ಟು ಸಾಲವನ್ನು ಪಡೆದುಕೊಳ್ತಾರೆ. ಹಾಗೆಯೇ ಅವರೂ ಸಹ ಇಂತಹ ಲೇವಾದೇವಿ ವ್ಯವಹಾರವನ್ನು ಮಾಡ್ತಾಯಿದ್ರು. ಹಾಗೆ ಬ್ಯಾಂಕಿಂಗ್ ಸಿಸ್ಟಮ್, ಬ್ಯಾಂಕ್ ವ್ಯವಸ್ಥೆ ಅಂತಕ್ಕಂಥದ್ದು ಇವರ ಕಾಲದಲ್ಲಿ ಬೆಳವಣಿಗೆ ಅಂತಕ್ಕಂಥದ್ದನ್ನು ಹೊಂದುತ್ತೆ. ಇವುಗಳ ಜೊತೆಗೇ ಇವರು ವ್ಯಾಪಾರಕ್ಕಾಗಿ ಒಂದು ಮಾರ್ಗವನ್ನು ಅನುಸರಿಸ್ತಾ ಇದ್ರು. ಅದನ್ನು ರೇಷ್ಮೆ ಮಾರ್ಗ ಅಂತಲೇ ಕರೆಯಲಾಗುತ್ತೆ. ರೇಷ್ಮೆ ಮಾರ್ಗದ ಮೂಲಕ ಇವರ ವ್ಯಾಪಾರದ ಚಟುವಟಿಕೆಗಳು ಅಂತಕ್ಕಂಥವು ನಡೀತವೆ. ಸಿಲ್ಕ್ ರೂಟ್ ಅಂತಲೇ ಅದನ್ನು ಕರೆಯಲಾಗುತ್ತೆ. ಪ್ರಾಚೀನ ವ್ಯಾಪಾರಿ ಮಾರ್ಗಗಳಲ್ಲಿ ಒಂದು ಯಾವುದು ಅಂತಂದರೆ ಈ ರೇಷ್ಮೆ ಮಾರ್ಗ ಅಂತಕ್ಕಂಥದ್ದು. ಈ ರೇಷ್ಮೆ ಮಾರ್ಗದ ಮೂಲಕವೇ ಚೀನೀಯರ ವ್ಯಾಪಾರ ಮತ್ತು ವಾಣಿಜ್ಯದ ಚಟುವಟಿಕೆಗಳು ಅಂತಕ್ಕಂಥವು ನಡೀತಾ ಇದ್ವು. ಹಾಗಾದರೆ ಅವರು ಆ ಸಿಲ್ಕ್ ರೂಟ್ ಅಂತ ಏನು ಕರೀತೀವಲ್ಲ, ಆ ಸಿಲ್ಕ್ ರೂಟ್ಗೆ ಹೇಗೆ ಅವರು ಸಂಚಾರವನ್ನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಇವರು ಮೊದಲಿಗೆ ಆಫ್ಘಾನಿಸ್ತಾನ, ಪರ್ಷಿಯಾದ ಭೂಮಾರ್ಗದ ಮೂಲಕ ಹಿಂದೂ ಮಹಾಸಾಗರಕ್ಕೆ ಬರ್ತಾ ಇದ್ರು. ಪರ್ಷಿಯಾ, ಆಫ್ಘಾನಿಸ್ತಾನದ ಮೂಲಕ ಹಿಂದೂ ಮಹಾಸಾಗರವನ್ನು ತಲುಪಿ ಹಿಂದೂ ಮಹಾಸಾಗರದ ಮೂಲಕ ಇತರೆ ದೇಶಗಳ ಜೊತೆಗೆ ಸಂಪರ್ಕವನ್ನು ಇವರು ಹೊಂದುತ್ತಾ ಇದ್ರು. ಈ ವ್ಯಾಪಾರದ ಮಾರ್ಗವನ್ನೇ ಭಾರತ, ಆಫ್ಘಾನಿಸ್ತಾನ, ಪರ್ಷಿಯಾದ ಭೂಮಾರ್ಗದ ಮೂಲಕ ಹಿಂದೂ ಮಹಾಸಾಗರವನ್ನು ತಲುಪಿ ಹಿಂದೂ ಮಹಾಸಾಗರದ ಮೂಲಕ ಅವರು ಬೇರೆ ಬೇರೆ ದೇಶಗಳನ್ನು ತಲುಪ್ತಾ ಇದ್ರು. ಈ ಮಾರ್ಗವನ್ನು ಏನಂತ ಕರೆಯಲಾಗಿದೆ ಅಂತಂದರೆ ರೇಷ್ಮೆ ಮಾರ್ಗ ಅಂತೇಳಿ ಕರೆಯಲಾಗಿದೆ. ಈ ರೇಷ್ಮೆ ಮಾರ್ಗದ ಮೂಲಕ ಇವರ ವ್ಯಾಪಾರ ವಾಣಿಜ್ಯ ಅಂತಕ್ಕಂಥದ್ದು ನಡೀತಾ ಇತ್ತು. ಇದಿಷ್ಟು ಇವರ ಆರ್ಥಿಕ ಜೀವನದ ಬಹುಮುಖ್ಯವಾದಂಥ ಅಂಶಗಳು. ಹೀಗೆ ಇವರ ಚೀನಾ ನಾಗರಿಕತೆಯ ಲಕ್ಷಣಗಳು ಅಂತಂದರೆ, ಮೊದಲನೇದು ರಾಜಕೀಯ ಜೀವನ, ಎರಡನೇದು ಸಾಮಾಜಿಕ ಜೀವನ, ಮೂರನೇದು ಆರ್ಥಿಕ ಜೀವನ. ಈಗ ನಾವು ಚೀನಾ ನಾಗರಿಕತೆಯ ಕೊಡುಗೆಗಳ ಬಗ್ಗೆ ತಿಳ್ಕೊಳ್ಳೋಣ. ಚೀನಾ ನಾಗರಿಕತೆಯ ಕೊಡುಗೆಗಳು, ಇದನ್ನು ನಿಮಗೆ ಪರೀಕ್ಷೆಯಲ್ಲಿ 10 ಅಂಕಕ್ಕೆ ಪ್ರಶ್ನೆಯನ್ನು ಕೇಳ್ತಾರೆ. ಚೀನಾ ನಾಗರಿಕತೆಯ ಕೊಡುಗೆಗಳನ್ನು ವಿವರಿಸಿ. ಮೊದಲನೇದಾಗಿ ಶಿಕ್ಷಣ ಮತ್ತು ಸಾಹಿತ್ಯ. ಇವರ ಕೊಡುಗೆಗಳಲ್ಲಿ ಮೊದಲನೇದು ಶಿಕ್ಷಣ ಮತ್ತು ಸಾಹಿತ್ಯ. ಚೀನಿಯರ ಇತಿಹಾಸವನ್ನು ನಾವು ಅವಲೋಕಿಸಿದಾಗ ಶಾಂಗ್ ವಂಶದ ಆಡಳಿತದ ಕಾಲಾವಧಿಯಲ್ಲಿ ಬರವಣಿಗೆಯ ಆರಂಭ ಆಗಿದೆ. ಶಾಂಗ್ ವಂಶದ ಆಡಳಿತದ ಕಾಲಾವಧಿಯಲ್ಲಿ ಬರವಣಿಗೆಯ ಆರಂಭ ಅಂತಕ್ಕಂಥದ್ದು ಆಯಿತು. ಇವರ ಬರವಣಿಗೆಯಲ್ಲಿ ಅಥವಾ ಲಿಪಿಯಲ್ಲಿ ಯಾವುದೇ ಮೂಲಾಕ್ಷರಗಳು, ಇವರ ಲಿಪಿಯಲ್ಲಿ ಯಾವುದೇ ಮೂಲಾಕ್ಷರಗಳು, ನಾಮವಾಚಕಗಳು, ಗುಣವಾಚಕಗಳು ಮತ್ತು ಕ್ರಿಯಾವಾಚಕಗಳಾಗಲಿ ಇಲ್ಲ. ಇವರ ಲಿಪಿಯಲ್ಲಿ ಏನೇನಿಲ್ಲ ಅಂತಂದರೆ ಮೂಲಾಕ್ಷರಗಳು ಇಲ್ಲ, ನಾಮಪದಗಳು ಇಲ್ಲ, ಗುಣವಾಚಕಗಳು ಇಲ್ಲ, ಕ್ರಿಯಾವಾಚಕಗಳು ಅಂತಕ್ಕಂಥವು ಇಲ್ಲ. ಆದರೆ ಇವರ ಲಿಪಿಯು 40,000ಕ್ಕೂ ಹೆಚ್ಚು ಗುರುತುಗಳನ್ನು, ಚಿಹ್ನೆಗಳನ್ನು ಒಳಗೊಂಡಿದೆ. 40,000ಕ್ಕೂ ಹೆಚ್ಚು ಗುರುತು ಅಥವಾ ಚಿಹ್ನೆಗಳಿಂದ ಕೂಡಿದಂಥ ಲಿಪಿ ಅಥವಾ ಬರವಣಿಗೆಯನ್ನು ಚೀನೀಯರು ಬಳಕೆ ಅಂತಕ್ಕಂಥದ್ದನ್ನು ಮಾಡ್ತಾ ಇದ್ದಾರೆ. ಚೀನೀಯರ ಲಿಪಿಯು ಜಗತ್ತಿನ ಪ್ರಾಚೀನ ಮತ್ತು ನಿರಂತರವಾಗಿ ಬಳಸಲ್ಪಟ್ಟಂಥ ಬರವಣಿಗೆಯಾಗಿದೆ.
ಅತ್ಯಂತ ಪ್ರಾಚೀನವಾದಂತಹ ಮತ್ತು ನಿರಂತರವಾಗಿ ಬಳಸಲ್ಪಟ್ಟಂತಹ ಲಿಪಿ ಅಥವಾ ಬರವಣಿಗೆ ಯಾವುದು ಅಂತಂದ್ರೆ ಚೀನೀಯರ ಲಿಪಿ ಅಂತಕ್ಕಂಥದ್ದು. ಇದರಲ್ಲಿ ಮೂಲಾಕ್ಷರಗಳು ಇಲ್ಲ, ನಾಮವಾಚಕಗಳು ಇಲ್ಲ, ಗುಣವಾಚಕಗಳು ಇಲ್ಲ, ಕ್ರಿಯಾವಾಚಕಗಳು ಇಲ್ಲ. ಆದರೆ ಇವರ ಬರವಣಿಗೆ ಯಾವುದರಿಂದ ಕೂಡಿದೆ ಅಂತಂದರೆ ಸುಮಾರು 40,000 ಗುರುತುಗಳು ಅಥವಾ ಚಿಹ್ನೆಗಳಿಂದ ಕೂಡಿದಂತಹ ಒಂದು ಬರವಣಿಗೆ ಇದಾಗಿದೆ. ಈ ಬರವಣಿಗೆಯನ್ನ ಮೇಲಿನಿಂದ ಕೆಳಗೆ ಬರೆಯಲಾಗ್ತಾ ಇತ್ತು. ಚೀನೀಯರ ಲಿಪಿಯು ಅಥವಾ ಬರವಣಿಗೆಯು ಮೇಲಿನಿಂದ ಕೆಳಗೆ ಬರೆಯಲ್ಪಟ್ಟಂಥ ಬರವಣಿಗೆಯಾಗಿದೆ. ನಾವೆಲ್ಲ ಎಡದಿಂದ ಬಲಕ್ಕೆ ಬರಿತೀವಿ. ಕೆಲವು ಭಾಷೆಗಳನ್ನ ಲಿಪಿಗಳನ್ನ ಬಲದಿಂದ ಎಡಕ್ಕೆ ಬರೀತಾರೆ. ಆದರೆ ಚೀನೀಯರ ಲಿಪಿಯನ್ನ ಮೇಲಿನಿಂದ ಕೆಳಗೆ ಬರೆಯಲಾಗ್ತದೆ. ಅಂತಹ ಒಂದು ವಿಶಿಷ್ಟವಾದಂತಹ ಲಿಪಿ ಅಥವಾ ಬರವಣಿಗೆ ಅನ್ನೋದು ನಮಗೆ ಚೀನಾ ನಾಗರಿಕತೆಯಲ್ಲಿ ಕಂಡುಬರುತ್ತದೆ. ಹಾಗೆಯೇ ಈ ಬರವಣಿಗೆಯು ಚೀನೀಯರ ಸಾಂಸ್ಕೃತಿಕ ಏಕೀಕರಣದಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದೆ. ಚೀನೀಯರನ್ನ ಸಾಂಸ್ಕೃತಿಕವಾಗಿ ಒಗ್ಗೂಡಿಸುವಲ್ಲಿ ಈ ಒಂದು ಭಾಷೆ ಅಥವಾ ಲಿಪಿ ಏನಿದೆ ಅದು ಬಹುಮುಖ್ಯವಾದಂತಹ ಪಾತ್ರವನ್ನು ವಹಿಸಿದೆ. ಅಷ್ಟೇ ಅಲ್ಲ, ಜಗತ್ತಿನ ಅನೇಕ ದೇಶಗಳ ಭಾಷೆಗಳು ಬೆಳವಣಿಗೆಯನ್ನು ಹೊಂದಲು ಕಾರಣವಾಗಿದೆ. ಉದಾಹರಣೆಗಳಾದರೆ ಜಪಾನ್, ಕೊರಿಯಾ, ವಿಯೆಟ್ನಾಂ ಮುಂತಾದಂಥ ಅನೇಕ ದೇಶಗಳ ಜನರು ಚೀನಾದ ಲಿಪಿಯಿಂದಲೇ ತಮ್ಮ ಬರವಣಿಗೆ ಅಥವಾ ತಮ್ಮ ಭಾಷೆ ಅನ್ನೋದನ್ನು ಬೆಳೆಸಿಕೊಂಡಿದ್ದಾರೆ. ಹೀಗೆ ಚೀನೀಯರ ಭಾಷೆ ಅಂತಕ್ಕಂಥದ್ದೇನಿದೆ, ಚೀನೀಯರನ್ನು ಮಾತ್ರ ಒಗ್ಗೂಡಿಸಲಿಲ್ಲ. ಜಪಾನ್, ಕೊರಿಯಾ, ವಿಯೆಟ್ನಾಂ ಮುಂತಾದ ದೇಶಗಳ ಭಾಷೆಗಳ ಬೆಳವಣಿಗೆಗೆ, ಲಿಪಿಯ ಬೆಳವಣಿಗೆಗೂ ಸಹ ಕಾರಣವಾಗಿದೆ. ಹೀಗೆ ಅನೇಕ ದೇಶಗಳ ಬರವಣಿಗೆಯ ಮೇಲೆಯೂ ಚೀನೀಯರ ಲಿಪಿ ತನ್ನ ಪ್ರಭಾವ ಎಂತಕ್ಕನ್ನೋದನ್ನು ಬೀರಿದೆ. ಹಾಗೆಯೇ ಇವರು ತಮ್ಮ ಬರವಣಿಗೆಯನ್ನ ಕಾಗದ, ರೇಷ್ಮೆ ಬಟ್ಟೆ ಇವುಗಳ ಮೇಲೆ ಬರಿತಾ ಇದ್ರು. ಕಾಗದವನ್ನು ಬಳಸಿದಂತಹ ಮೊದಲ ದೇಶ ಯಾವುದು ಅಂತಂದ್ರೆ ಈಜಿಪ್ಟ್. ಪ್ಯಾಪುರಸ್ ಎಂತಕ್ಕಂಥ ಹುಲ್ಲಿನ ಹಾಳೆಯ ಮೇಲೆ ಅವರು ಬರವಣಿಗೆಯನ್ನು ಬರಿತಾ ಇದ್ರು. ಆದರೆ ಕಾಗದವನ್ನು ತಯಾರಿಸಿ ಕಾಗದದ ಮೇಲೆ ಬರೆದಂತಹ ಮೊದಲ ನಾಗರಿಕತೆ ಯಾವುದು ಅಂತಂದರೆ ಅದು ಚೀನಾದ ನಾಗರಿಕತೆ. ಕಾಗದ ಮತ್ತು ರೇಷ್ಮೆಯ ಬಟ್ಟೆಯ ಮೇಲೆ ತಮ್ಮ ಬರವಣಿಗೆಯನ್ನ ಬರಿತಾ ಇದ್ರು. ಅದಕ್ಕಾಗಿ ಅವರು ಶಾಹಿಯನ್ನು ಬಳಸ್ತಾರೆ. ಇಂಕ್, ಶಾಹಿಯನ್ನು ಬಳಸಿ ಕುಂಚದ ಮೂಲಕ ಕುಂಚವನ್ನು ಶಾಹಿಯಲ್ಲಿ ಎದ್ದಿ ಅವರು ತಮ್ಮ ಬರವಣಿಗೆಯನ್ನ ಕಾಗದ ಮತ್ತು ರೇಷ್ಮೆಯ ಬಟ್ಟೆಗಳ ಮೇಲೆ ಬರೆದರು. ಇವರ ಸಾಹಿತ್ಯದಲ್ಲಿ ಏನೆಲ್ಲ ಅಡಕವಾಗಿದೆ ಅಂತ ಹೇಳಿದ್ರೆ ಗದ್ಯ, ಪದ್ಯ, ತತ್ವಜ್ಞಾನ ಮತ್ತು ಇತಿಹಾಸ ಈ ಎಲ್ಲ ವಿಷಯಗಳ ಕುರಿತಾಗಿ ಅವರು ಸಾಹಿತ್ಯ ಎನ್ನುವುದನ್ನು ರಚನೆಯನ್ನು ಮಾಡಿದ್ದಾರೆ. ಅದರಲ್ಲೂ ಅನೇಕ ಇತಿಹಾಸದ ಕೃತಿಗಳು ಅಂತಕ್ಕಂಥವು ಕಂಡುಬರುತ್ತವೆ. ಚೀನಾವನ್ನ ಆಳಿದಂಥ ಅರಸರು ಇತಿಹಾಸವನ್ನ ಬರೆಯಲಿಕ್ಕೆ ಪ್ರೇರಣೆ ಅಂತಕ್ಕನ್ನೋದನ್ನ ಕೊಡ್ತಾರೆ. ಹಾಗಾಗಿನೇ ಇತಿಹಾಸದ ಕೃತಿಗಳು ಯಥೇಚ್ಛವಾಗಿ ಚೀನಾದಲ್ಲಿ ರಚನೆಯಾಗಿವೆ. ಹಾನ್ ಮತ್ತು ಟಾಂಗ್ ವಂಶದ ಕಾಲಾವಧಿಯಲ್ಲಿ, ಹಾನ್ ಮತ್ತು ಟಾಂಗ್ ವಂಶದ ಆಳ್ವಿಕೆಯ ಕಾಲದಲ್ಲಿ ಚೀನಾದಲ್ಲಿ ಉತ್ಕೃಷ್ಟವಾದಂತಹ ಸಾಹಿತ್ಯ, ಶ್ರೇಷ್ಠ ಸಾಹಿತ್ಯ ಅಂತಕ್ಕಂಥದ್ದು ರಚನೆಯಾಗುತ್ತೆ. ಈ ಕಾಲದಲ್ಲಿ ಅನೇಕ ಸಾಹಿತ್ಯ ಕೃತಿಗಳು ರಚನೆಯಾಗುತ್ತೆ. ರಾಜರುಗಳು ತಮ್ಮ ಕಪಾಟಿನಲ್ಲಿ ಈ ಸಾಹಿತ್ಯವನ್ನು ರಚಿಸಿ ಅವುಗಳನ್ನು ಸಂಗ್ರಹಿಸಿ ಇಡತಕ್ಕಂತಹ ಕೆಲಸವನ್ನ ಮಾಡ್ತಾರೆ. ಅನೇಕ ಕವಿಗಳು, ವಿದ್ವಾಂಸರು ಸಾಹಿತ್ಯವನ್ನು ರಚಿಸಿ ಅದನ್ನು ರಾಜರಿಗೆ ಒಪ್ಪಿಸ್ತಾರೆ. ರಾಜರು ಅವುಗಳನ್ನು ತಮ್ಮ ಕಪಾಟಿನಲ್ಲಿ ಸಂಗ್ರಹಿಸಿ ಇಡತಕ್ಕಂತಹ ಕೆಲಸವನ್ನ ಮಾಡಿದ್ದಾರೆ. ಹಾನ್ ವಂಶದ ಆಡಳಿತದ ಕಾಲಾವಧಿಯಲ್ಲಿ ಸುಮಾರು 3123 ಪುಟಗಳಷ್ಟು ಶಾಸ್ತ್ರೀಯ ಗ್ರಂಥಗಳು, 3123 ಪುಟಗಳಷ್ಟು ಶಾಸ್ತ್ರೀಯ ಗ್ರಂಥಗಳು ಅಂತಕ್ಕಂಥವು ರಚನೆಯಾಗಿವೆ. ಶಾಸ್ತ್ರೀಯ ಸಂಪುಟಗಳು ರಚನೆಯನ್ನ ಮಾಡಲಾಗಿದೆ.
1318 ಸಂಪುಟಗಳಷ್ಟು ಕಾವ್ಯ ಗ್ರಂಥಗಳನ್ನು ರಚಿಸಲಾಗಿದೆ. 1318 ಸಂಪುಟಗಳಷ್ಟು ಕಾವ್ಯ ಗ್ರಂಥಗಳನ್ನು ರಚಿಸಲಾಗಿದೆ. 2705 ಸಂಪುಟಗಳಷ್ಟು ತತ್ವಜ್ಞಾನದ ಕೃತಿಗಳು ರಚಿತವಾಗಿವೆ. 2568 ಸಂಪುಟಗಳಷ್ಟು ಗಣಿತಶಾಸ್ತ್ರದ ಕೃತಿಗಳನ್ನು ರಚಿಸಲಾಗಿದೆ. 2568 ಸಂಪುಟಗಳಷ್ಟು ಗಣಿತ ಕ್ಷೇತ್ರಕ್ಕೆ ಸಂಬಂಧಿಸಿದಂಥ ಕೃತಿಗಳನ್ನು ರಚಿಸಲಾಗಿದೆ. 868 ಸಂಪುಟಗಳಷ್ಟು ಔಷಧ ವಿಜ್ಞಾನಕ್ಕೆ ಸಂಬಂಧಿಸಿದಂತಹ ಕೃತಿಗಳನ್ನು ರಚಿಸಲಾಗಿದೆ. 790 ಸಂಪುಟಗಳಷ್ಟು ಯುದ್ಧ ಸಂಬಂಧಿ 790 ಪುಟಗಳಷ್ಟು ಯುದ್ಧ ಸಂಬಂಧಿ ಕೃತಿಗಳನ್ನು ರಚಿಸಲಾಗಿದೆ. ಹಾಗಾಗಿನೇ ಹಾನ್ ಮತ್ತು ಶಾಂಗ್ ವಂಶದ ಕಾಲದಲ್ಲಿ ಅನೇಕ ಸಾಹಿತ್ಯ ಕೃತಿಗಳು ಅಂತಕ್ಕಂಥ ರಚನೆ ಆದವು. ಹಾಗಾಗಿ ಎರಡೂ ರಾಜವಂಶಗಳ ಕಾಲವನ್ನು ಚೀನಾದ ಸಾಹಿತ್ಯದ ಸುವರ್ಣ ಯುಗ ಅಂತೇಳಿ ಕರೆಯಲಾಗಿದೆ. ಹೀಗೆ ಉತ್ಕೃಷ್ಟವಾದಂತಹ ಸಾಹಿತ್ಯವನ್ನು ಇವರು ಕಾಗದದ ಮೇಲೆ ಮತ್ತು ರೇಷ್ಮೆ ಬಟ್ಟೆಯ ಮೇಲೆ ರಚನೆ ಅಂತಕ್ಕಂಥದನ್ನು ಮಾಡಿದ್ದಾರೆ. ತೈಲೀಫು ಮತ್ತು ತೂಫು ಎಂತಕ್ಕಂಥವರು ಈ ಕಾಲದ ಶ್ರೇಷ್ಠ ವಿಜ್ಞಾನಿಗಳು. ತೈಲೀಫು ಮತ್ತು ತೂಫು ಎಂಬುವರು ಚೀನಾದಲ್ಲಿದ್ದಂಥ ಶ್ರೇಷ್ಠ ಕವಿಗಳಾಗಿದ್ದರು. ಅದರಲ್ಲೂ ತೈಲೀಫು ಎಂತಕ್ಕಂತಹ ಕವಿ ಏನಿದ್ದಾನೆ ಇವನು 30 ಸಂಪುಟಗಳಷ್ಟು ಕವಿತೆಗಳನ್ನು ರಚನೆಯನ್ನು ಮಾಡಿದ. 30 ಸಂಪುಟಗಳಷ್ಟು ಕವಿತೆಯನ್ನು ಇವನು ರಚನೆಯನ್ನು ಮಾಡಿದ. ತೂಫು ಎಂತಕ್ಕಂಥವನು ಚೀನಿಯ ನಾಗರಿಕತೆಯ ಕಾಲದಲ್ಲಿದ್ದಂಥ ಮತ್ತೊಬ್ಬ ಶ್ರೇಷ್ಠ ಕವಿಯಾಗಿದ್ದಾನೆ. ಹೀಗೆ ಚೀನಿಯರು ಕೊಟ್ಟಂತಹ ಮೊದಲ ಕೊಡುಗೆ ಅಂತಂದರೆ ಶಿಕ್ಷಣ ಮತ್ತು ಸಾಹಿತ್ಯ ಎಂತಕ್ಕಂಥದ್ದು. ಇನ್ನು ಎರಡನೆಯ ಕೊಡುಗೆ ಮಹತ್ವದ ಸಂಶೋಧನೆಗಳು. ಚೀನಿಯರು ಜಗತ್ತಿಗೆ ಅನೇಕ ಮೊದಲುಗಳನ್ನು ನೀಡುತ್ತಾರೆ, ಅನೇಕ ಸಂಶೋಧನೆಗಳನ್ನು ಅವರು ನಡೆಸ್ತಾರೆ ಮತ್ತು ಅನೇಕ ವಸ್ತುಗಳನ್ನು ಅವರು ಜಗತ್ತಿಗೆ ಕೊಡುಗೆಯಾಗಿ ನೀಡ್ತಾರೆ. ಅವರ ಪ್ರಮುಖ ಸಂಶೋಧನೆಗಳು ಇದನ್ನು ನಿಮಗೆ 2 ಅಂಕಕ್ಕೂ ಸಹ ಪ್ರಶ್ನೆಯನ್ನು ಕೇಳಬಹುದು. ಚೀನಿಯರ ಯಾವುದಾದರೂ 2 ಪ್ರಮುಖ ಸಂಶೋಧನೆಗಳನ್ನು ತಿಳಿಸಿ ಅಂತ. ಚೀನಿಯರು ನಡೆಸಿದಂತಹ ಪ್ರಮುಖ ಸಂಶೋಧನೆಗಳು ಯಾವ್ಯಾವು ಅಂತ ಹೇಳಿದ್ರೆ, ಮೊದಲನೇದು ರೇಷ್ಮೆ. ರೇಷ್ಮೆಯನ್ನ ಬೆಳೆದಂತ ಜಗತ್ತಿನ ಮೊಟ್ಟ ಮೊದಲ ದೇಶ ಯಾವುದು ಅಂತ ಹೇಳಿದ್ರೆ ಚೀನಾ ಅಂತ. ಇಂದಿಗೂ ಸಹ ರೇಷ್ಮೆಗೆ ಮಾರುಕಟ್ಟೆ ಅಂತಕ್ಕಂಥದ್ದು ಇದೆ. ಭಾರತದಲ್ಲಿಯೇ ರೇಷ್ಮೆಗೆ ಬೇಡಿಕೆ ಇದೆ. ಮದುವೆ ಮುಂತಾದಂತಹ ಶುಭ ಸಮಾರಂಭಗಳಲ್ಲಿ ರೇಷ್ಮೆ ವಸ್ತ್ರಗಳನ್ನು ಖರೀದಿಸಲಾಗುತ್ತೆ. ಅಂತಹ ರೇಷ್ಮೆಯನ್ನು ಜಗತ್ತಿಗೆ ಕೊಡುಗೆಯಾಗಿ ಕೊಟ್ಟಂತಹ ನಾಗರಿಕತೆ ಯಾವುದು ಅಂತಂದರೆ ಅದು ಚೀನಾದ ನಾಗರಿಕತೆ. ಇನ್ನು ಎರಡನೇದಾಗಿ ಚಹಾ, ಟೀ. ನಮಗೆ ಎಲ್ಲರಿಗೂ ಬೆಳಿಗ್ಗೆ ಎದ್ದ ತಕ್ಷಣವೇ ಟೀ ಅಥವಾ ಕಾಫಿ ಕುಡಿತಕ್ಕಂತಹ ಅಭ್ಯಾಸ ಅಂತಕ್ಕಂಥದ್ದಿದೆ. ಅಂತಹ ಚಹಾವನ್ನು ಮೊದಲು ಉತ್ಪಾದಿಸಿದಂತಹ ದೇಶ, ಚಹಾವನ್ನು ಸಂಶೋಧನೆಯನ್ನು ಮಾಡಿದಂತಹ ದೇಶ ಯಾವುದು ಅಂತಂದರೆ ಅದು ಚೀನಾ ಎಂಬ ದೇಶ. ಇನ್ನು ಶಾಹಿ, ಇಂಕ್. ನಾವೆಲ್ಲ ಈಗ ಬಾಲ್ ಪಾಯಿಂಟ್ ಪೆನ್ನನ್ನು ಬಳಸ್ತೀವಿ. ಅದಕ್ಕಿಂತ ಮುಂಚೆ ಕುಂಚ ಮತ್ತು ಶಾಹಿಯನ್ನು ಬರವಣಿಗೆಯನ್ನು ಮಾಡಲಿಕ್ಕೆ ಕುಂಚ ಮತ್ತು ಶಾಹಿಯನ್ನು ಬಳಸಲಾಗ್ತಾ ಇತ್ತು. ಹಾಗೆ ಬರವಣಿಗೆಗೆ ಬೇಕಾದಂತಹ ಇಂಕ್ ಅಥವಾ ಶಾಹಿ ಅಂತಕ್ಕಂಥದ್ದೇನಿದೆ ಅದನ್ನು ಉತ್ಪಾದಿಸಿದಂತಹ ಕೀರ್ತಿ, ಸಂಶೋಧಿಸಿದಂತಹ ಕೀರ್ತಿ ಚೀನೀಯರಿಗೆ ಸಲ್ಲುತ್ತದೆ. 4 ಕಾಗದ. ಈಗ ನಾವೆಲ್ಲ ಏನು ಕಾಗದವನ್ನು ಬಳಸ್ತಾ ಇದ್ದೇವೆ ಬರೀಲಿಕ್ಕೆ,
ಅದರ ಪುಸ್ತಕಗಳನ್ನು ಅಚ್ಚು ಹಾಕಲಿಕ್ಕೆ ಆ ಎಲ್ಲ ಕಾಗದಗಳು ಏನಿದಾವೆ ಆ ಕಾಗದವನ್ನು ಮೊದಲು ಸಂಶೋಧಿಸಿದಂತಹ ಕೀರ್ತಿ ಚೀನೀಯರಿಗೆ ಸಲ್ಲುತ್ತದೆ. ಹೀಗೆ ಚೀನಾದವರು ಕಾಗದವನ್ನು ಕಂಡುಹಿಡಿದರು. ಕುಂಚ, ಬ್ರಷ್, ಮೊದಲು ಬರವಣಿಗೆಯನ್ನು ಮಾಡಲಿಕ್ಕೆ ಕುಂಚವನ್ನೇ ಬಳಸಲಾಗ್ತಾ ಇತ್ತು. ನಾವೆಲ್ಲ ಬ್ರಷ್ ಅಂತೇಳಿ ಕರಿತೇವೆ, ಪೇಂಟ್ ಮಾಡಲಿಕ್ಕೆ ನಾವು ಬಳಸ್ತೇವೆ. ಹಾಗೆಯೇ ಬೋರ್ಡ್ಗಳನ್ನು ಬರೀತಕ್ಕಂಥವ್ರು, ಬ್ಯಾನರ್ಗಳನ್ನು ಬರೀತಕ್ಕಂಥವ್ರು ಆ ಬ್ರಷ್ಗಳನ್ನು ಬಳಸಿ ಅವರು ಅಕ್ಷರಗಳನ್ನು ಅಥವಾ ವಾಕ್ಯಗಳ ರಚನೆ ಅಂತಕ್ಕಂಥದ್ದನ್ನು ಮಾಡ್ತಾರೆ. ಹಾಗೆಯೇ ಇಂತಹ ಕುಂಚಗಳನ್ನು ಮೊದಲು ಕಂಡುಹಿಡಿದಂಥವ್ರು ಯಾರು ಅಂತ ಹೇಳಿದರೆ ಚೀನೀಯರು. ಇನ್ನು ಅಬಾಕಸ್, ಗಣಿತದ ಕಲಿತಕ್ಕಂತಹ ಒಂದು ವಿಧಾನಗಳಲ್ಲಿ ಅಬಾಕಸ್ ಸಹ ಒಂದು. ಅಂತಹ ಅಬಾಕಸ್ ಅನ್ನ ಸಂಶೋಧಿಸಿದಂಥ ಕೀರ್ತಿ ಚೀನಿಯರಿಗೆ ಸಲ್ಲುತ್ತದೆ. ಇನ್ನು ಅಕ್ಯುಪಂಕ್ಚರ್ ಚಿಕಿತ್ಸೆ, ಅಕ್ಯುಪಂಕ್ಚರ್ ಚಿಕಿತ್ಸೆ, ಅಕ್ಯುಪಂಕ್ಚರ್ ಚಿಕಿತ್ಸೆ ಅಂತಕ್ಕನ್ನೋದನ್ನ ಚೀನಿಯರು ಸಂಶೋಧನೆಯನ್ನು ಮಾಡ್ತಾರೆ. ಅನೇಕ ಕಾಯಿಲೆಗಳನ್ನ ಈ ವಿಧಾನದ ಚಿಕಿತ್ಸೆಯನ್ನ ಮಾಡುವುದರ ಮೂಲಕ ಗುಣಪಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಈ ಅಕ್ಯುಪಂಕ್ಚರ್ ಚಿಕಿತ್ಸಾ ವಿಧಾನ ಏನಿದೆ ಅದು ಚೀನೀಯರು ಸಂಶೋಧನೆಯನ್ನ ಮಾಡಿದರು ಮತ್ತು ಅವರ ಪ್ರಮುಖವಾದಂಥ ಸಂಶೋಧನೆಯೂ ಸಹ ಆಗಿದೆ. ಇನ್ನು ಸಿಡಿಮದ್ದು, ಸಿಡಿಮದ್ದು, ಆ ಸಿಡಿಮದ್ದನ್ನು ಮೊದಲು ಸಂಶೋಧಿಸಿದ ಕೀರ್ತಿ ಚೀನಾದವರಿಗೆ ಸಲ್ಲುತ್ತೆ. ಇನ್ನು ಗಾಜು, ನಾವು ಕಿಟಕಿಗಳಿಗೆ ಹಾಗೆಯೇ ದೊಡ್ಡ ದೊಡ್ಡ ಬಹುಮಹಡಿ ಕಟ್ಟಡಗಳಲ್ಲಿ ಸಂಪೂರ್ಣವಾಗಿ ಗ್ಲಾಸಿಂದ ಅವರು ಕವರನ್ನು ಮಾಡಿರ್ತಾರೆ. ಅಂತಹ ಗಾಜನ್ನು ಮೊದಲು ಕಂಡುಹಿಡಿದಂತಹ ಕೀರ್ತಿ ಚೀನಿಯರಿಗೆ ಸಲ್ಲುತ್ತೆ. ಕನ್ನಡಿ ಅಂತಕ್ಕನ್ನೋದು ಮಹಿಳೆಯರಿಗೆ ಅತ್ಯಂತ ಪ್ರಿಯವಾದಂಥ ವಸ್ತು. ಅಂತಹ ಕನ್ನಡಿಯನ್ನು ಕಂಡುಹಿಡಿದಂಥವ್ರು ಯಾರು ಅಂತಂದರೆ ಚೀನಿಯರು, ಗಾಜನ್ನು ಕಂಡುಹಿಡಿದಂಥವ್ರು. ಅದಕ್ಕಿಂತ ಮೊದಲೇ ಭಾರತದಲ್ಲೂ ಸಹ ಕಂಚು ಸಿಂಧು ನಾಗರಿಕತೆಯಲ್ಲಿ ಕಂಚಿನ ಕನ್ನಡಿ ಬಳಕೆ ಅಂತಕ್ಕನ್ನೋದನ್ನು ಮಾಡ್ತಾ ಇದ್ರು. ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಗಾಜು ಉತ್ಪಾದನೆಯನ್ನು ಮಾಡಿದಂಥ ನಾಗರಿಕತೆ ಯಾವುದು ಅಂತ ಹೇಳಿದ್ರೆ ಅದು ಚೀನಾದ ನಾಗರಿಕತೆ. ಹಾಗೆಯೇ ಪಿಂಗಾಣಿ ವಸ್ತ್ರಗಳು, ನಮ್ಮ ಮನೆಗಳೆಲ್ಲ ಉಪ್ಪಿನಕಾಯಿಯನ್ನು ಸಂಗ್ರಹಿಸಿ ಇಡ್ಲಿಕ್ಕೆ ಬಹಳ ದಿನಗಳ ಕಾಲ ಕೆಡದಂತೆ ಸಂಗ್ರಹಿಸಿ ಇಡ್ಲಿಕ್ಕಾಗಿ ಪಿಂಗಾಣಿ ಜಾಡಿ ಅಂತಕ್ಕನ್ನೋದನ್ನು ನಾವು ಬಳಸ್ತೇವೆ. ಅಂತಹ ಪಿಂಗಾಣಿ ವಸ್ತುಗಳನ್ನು ದೀರ್ಘಕಾಲ ಬಾಳಿಕೆ ಬರ್ತಕ್ಕಂಥ ಮಣ್ಣಿನ ಒಂದು ಹೂಜಿಗಳಿರ್ಬೋದು ಅಥವಾ ಮಡಕೆಗಳಿರ್ಬೋದು ಅಥವಾ ಜಾಡಿಗಳಿರ್ಬೋದು, ಅವೆಲ್ಲವುಗಳನ್ನು ಅವರು ಯಾವುದರಿಂದ ತಯಾರಿಸ್ತಾ ಇದ್ರು ಅಂತಂದರೆ ಪಿಂಗಾಣಿಯಿಂದ ತಯಾರು ಮಾಡ್ತಾ ಇದ್ರು. ಈ ಪಿಂಗಾಣಿಯನ್ನು ವಿಶ್ವಕ್ಕೆ ಪರಿಚಯಿಸಿದಂತಹ ಕೀರ್ತಿ ಚೀನೀಯರಿಗೆ ಸಲ್ಲುತ್ತದೆ. ರಾಕೆಟ್ ಚೀನಿಯರ ಸಂಶೋಧನೆಯಾಗಿದೆ. ಹಾಗೆಯೇ ಫೋರ್ಕ್ಸ್ ಅಂತ ಹೇಳಿದರೆ ಚಮಚಗಳು, ಮಾಂಸಾಹಾರವನ್ನು ಸೇವಿಸ್ತಕ್ಕಂಥವರು ಆ ಫೋರ್ಕ್ಗಳನ್ನು ಬಳಕೆ ಅಂತಕ್ಕನ್ನೋದನ್ನು ಮಾಡ್ತಾರೆ. ಅಂತಹ ಫೋರ್ಕ್ಗಳನ್ನು ಪರಿಚಯಿಸಿದ ಕೀರ್ತಿ ಚೀನಾದವರಿಗೆ ಸಲ್ಲುತ್ತದೆ. ಇದರ ಜೊತೆಗೆ ನಾವಿಕರ ದಿಕ್ಸೂಚಿ, ಹಡಗುಗಳು ಸರಿಯಾದ ದಿಕ್ಕಿನಲ್ಲಿ ಸಂಚರಿಸಬೇಕು ಅಂತ ಹೇಳಿದ್ರೆ ದಿಕ್ಸೂಚಿ ಅಂತಕ್ಕನ್ನೋದು ಬೇಕು. ಅಂತಹ ದಿಕ್ಸೂಚಿಯನ್ನು ಚೀನಿಯರ ಸಂಶೋಧನೆ ಅಂತಕ್ಕನ್ನೋದನ್ನು ಮಾಡ್ತಾರೆ. ಛತ್ರಿ, ಅಂಬ್ರೆಲಾ, ಛತ್ರಿ ಇವರ ಪ್ರಮುಖ ಸಂಶೋಧನೆಯಾಗಿದೆ. ಹಾಗೆಯೇ ಭೂಕಂಪ ಮಾಪಕ, ಭೂಮಿಯ ಕಂಪನವನ್ನು ಅಳಿತಕ್ಕಂಥ ಭೂಕಂಪನ ಮಾಪಕವನ್ನು ಇವರು ತಯಾರು ಮಾಡ್ತಾರೆ. ಹಡಗಿನ ಚುಕ್ಕಾಣಿ, ಇನ್ನು ಮುಂತಾದಂಥ ಅನೇಕ ಉಪಕರಣಗಳು ಚೀನೀಯರ ಸಂಶೋಧನೆಗಳೇ ಆಗಿವೆ. ಹೀಗೆ ಚೀನಾದವರು ಅನೇಕ ಸಂಶೋಧನೆಗಳನ್ನು ನಡೆಸುವುದರ ಮೂಲಕ ಜಗತ್ತಿಗೆ ಅನೇಕ ಮೊದಲುಗಳನ್ನು ಕೊಟ್ಟಂಥ ಕೀರ್ತಿಗೆ ಇವರು ಭಾಜನರಾಗಿದ್ದಾರೆ. ಇದು ಇವರು ಎರಡನೆಯ ಕೊಡುಗೆಯಾಗಿದೆ. ಇನ್ನು ಮೂರನೇದಾಗಿ ಕಲೆ ಮತ್ತು ವಾಸ್ತುಶಿಲ್ಪ. ಚೀನಿಯರ ಕೊಡುಗೆಗಳಲ್ಲಿ ಮೂರನೇದಾಗಿ ಕಲೆ ಮತ್ತು ವಾಸ್ತುಶಿಲ್ಪ. ಚೀನಿಯರನ್ನು ಸಹ ಮಹಾನ್ ವಾಸ್ತುಶಿಲ್ಪದ ನಿರ್ಮಾಪಕರು ಅಂತೇಳಿ ಕರೆಯಲಾಗುತ್ತದೆ. ಜಗತ್ತಿಗೆ
ಅನೇಕ ಸುಂದರ ಸ್ಮಾರಕಗಳನ್ನು ಕಟ್ಟಿದಂಥ ಕೀರ್ತಿ ಚೀನೀಯರಿಗೆ ಸಲ್ಲುತ್ತದೆ. ಇವರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಕೊಟ್ಟಂತಹ ಕೊಡುಗೆಗಳನ್ನು ಒಂದೊಂದಾಗಿ ತಿಳಿದಾದರೆ, ಮೊದಲನೇದಾಗಿ ಚಿತ್ರಕಲೆ, ಪೇಂಟಿಂಗ್ಸ್. ಚೀನೀಯರು ರೇಷ್ಮೆಯ ಬಟ್ಟೆ, ಕ್ಯಾನ್ವಾಸ್, ರೇಷ್ಮೆಯ ಬಟ್ಟೆ, ಹಾಗೆಯೇ ಕಾಗದ, ಮಡಕೆಗಳು ಮತ್ತು ಗೋರಿಯ ಗೋಡೆಗಳ ಮೇಲೆ ಸುಂದರವಾದಂತಹ ಚಿತ್ರಗಳನ್ನು ರಚಿಸಿದ್ದಾರೆ. ರೇಷ್ಮೆಯ ಬಟ್ಟೆ, ಕಾಗದ, ಮಡಕೆ ಮತ್ತು ಗೋರಿಯ ಗೋಡೆಗಳ ಮೇಲೆ ಇವರ ಸುಂದರವಾದಂತಹ ಚಿತ್ರಗಳು ಅಂತಕ್ಕಂಥ ನಮಗೆ ಕಂಡುಬರುತ್ತವೆ. ಈ ಚಿತ್ರಗಳು, ಅದರಲ್ಲೂ ಪ್ರಮುಖವಾಗಿ ಗೋರಿಯ ಗೋಡೆಗಳ ಮೇಲೆ ರಚಿಸಲ್ಪಟ್ಟಂತಹ ಚಿತ್ರಗಳು ಏನಿವೆ, ಇವು ಸತ್ತವರ ಆತ್ಮಕ್ಕೆ ರಕ್ಷಣೆಯನ್ನ ಒದಗಿಸುತ್ತವೆ. ಗೋರಿಯ ಗೋಡೆಗಳ ಮೇಲೆ ರಚಿಸಿದಂತಹ ಚಿತ್ರಗಳು ಮೃತ ವ್ಯಕ್ತಿಯ ಆತ್ಮಕ್ಕೆ ರಕ್ಷಣೆಯನ್ನು ಒದಗಿಸುತ್ತವೆ ಮತ್ತು ಮೃತ ವ್ಯಕ್ತಿಯ ಆತ್ಮವನ್ನ ಸ್ವರ್ಗಕ್ಕೆ ಕೊಂಡೊಯ್ಯುತ್ತವೆ ಎಂಬ ನಂಬಿಕೆ ಇವರಲ್ಲಿತ್ತು. ಮೃತ ವ್ಯಕ್ತಿಯ ಆತ್ಮವನ್ನು ರಕ್ಷಣೆ ಮಾಡುವುದರ ಜೊತೆಗೆ ಆ ಆತ್ಮವನ್ನ ಸ್ವರ್ಗಕ್ಕೆ ಕೊಂಡೊಯ್ಯುತ್ತವೆ ಅಂತಕ್ಕಂಥ ನಂಬಿಕೆಯನ್ನ ಇವರು ಬೆಳೆಸಿಕೊಂಡಿದ್ರು. ಹಾಗಾಗಿನೇ ಗೋರಿಯ ಗೋಡೆಗಳ ಮೇಲೆ ಅವರು ವಿಶಿಷ್ಟ ರೀತಿಯಾದಂತಹ ಚಿತ್ರಗಳನ್ನು ರಚನೆಯನ್ನ ಮಾಡ್ತಾ ಇದ್ರು. ಅದರ ಜೊತೆಗೇನೆ ರೇಷ್ಮೆಯ ಬಟ್ಟೆ, ಕಾಗದ ಮತ್ತು ಮಡಕೆಗಳ ಮೇಲೂ ಸಹ ಅವರು ಚಿತ್ರಗಳ ರಚನೆ ಅಂತಕ್ಕನ್ನೋದನ್ನು ಮಾಡ್ತಾ ಇದ್ರು. ಅದರಲ್ಲೂ ಪಿಂಗಾಣಿ ವಸ್ತುಗಳೇನಿದ್ವೋ ಅವುಗಳ ಮೇಲೆ ಸುಂದರವಾದಂತಹ ಹೂ ಬಳ್ಳಿಗಳ ಅಲಂಕಾರ ಅಂತಕ್ಕನ್ನೋದು ನಮಗೆ ಕಂಡುಬರುತ್ತೆ. ಈಗಲೂ ಸಹ ನೀವು ಪ್ಲಾಸ್ಟಿಕ್ ಪ್ಲೇಟ್ಸ್ಗಳನ್ನು ತೆಗೆದುಕೊಂಡ್ರೆ, ಹಾಗೆಯೇ ಪಿಂಗಾಣಿ ವಸ್ತುಗಳನ್ನು ತೆಗೆದುಕೊಂಡ್ರೆ ಅದರ ಮೇಲೆ ಸುಂದರವಾದಂಥ ಡಿಸೈನ್ಗಳನ್ನು ಬಿಡಿಸಿರ್ತವೆ, ರೇಖಾಚಿತ್ರಗಳಿರ್ತವೆ, ಹೂ ಬಳ್ಳಿಯ ಅಲಂಕಾರಗಳು ಅಂತಕ್ಕಂಥವಿರ್ತವೆ. ಅವೆಲ್ಲವುಗಳನ್ನು ನಾವು ಚೀನೀಯರ ಚಿತ್ರಕಲೆಯಲ್ಲಿ ನಾವು ಕಾಣಬಹುದಾಗಿದೆ. ಹಾಗೆಯೇ ಮಡಕೆಗಳ ಮೇಲೂ ಸಹ ಅವರು ಅಲಂಕಾರ ಅಂತಕ್ಕನ್ನೋದನ್ನ ಮಾಡ್ತಾ ಇದ್ರು. ಹೂಜಿಗಳ ಮೇಲೆ ಅಲಂಕಾರವನ್ನು ಮಾಡ್ತಾ ಇದ್ರು. ಹೂದಾನಿಗಳ ಮೇಲೆ ಅವರು ಅಲಂಕಾರ ಅಂತಕ್ಕನ್ನೋದನ್ನ ಮಾಡ್ತಾ ಇದ್ರು. ಹೀಗೆ ಗೋರಿಯ ಗೋಡೆಗಳ ಮೇಲಿನ ಚಿತ್ರಗಳು, ರೇಷ್ಮೆ ಬಟ್ಟೆಯ ಮೇಲೆ ಬಿಡಿಸಿದಂತಹ ಚಿತ್ರಗಳು, ಕಾಗದದಲ್ಲಿ ರಚಿಸಿದಂತಹ ಚಿತ್ರಗಳು ಮತ್ತು ಪಿಂಗಾಣಿ ವಸ್ತುಗಳು, ಮಡಕೆಗಳ ಮೇಲೆ ರಚಿಸಿದಂತಹ ಚಿತ್ರಗಳು ಇವರ ಚಿತ್ರಕಲೆಗೆ ಸಾಕ್ಷಿಯಾಗಿವೆ, ಪುರಾವೆಗಳಾಗಿವೆ. ಇನ್ನು ಎರಡನೇದಾಗಿ ಮೂರ್ತಿ ಕಲೆ. ಮೂರ್ತಿ ಕಲೆ, ಸ್ಕಲ್ಪ್ಚರ್ ಆರ್ಟ್. ಇವರು ಕಂಚಿನಿಂದ ಅವರು ಪ್ರಾಣಿ ಮತ್ತು ಪಕ್ಷಿಗಳ ಚಿತ್ರಗಳನ್ನು ರಚಿಸ್ತಾ ಇದ್ರು. ಹಾಗೆಯೇ ರಾಕ್ಷಸರ ಪ್ರತಿಮೆಗಳನ್ನು ರಚಿಸ್ತಾ ಇದ್ರು. ಪ್ರಾಣಿ, ಪಕ್ಷಿ ಮತ್ತು ರಾಕ್ಷಸರ ಪ್ರತಿಮೆಗಳನ್ನು ಇವರು ಕಂಚಿನಲ್ಲಿ ತಯಾರು ಮಾಡ್ತಾ ಇದ್ರು. ಇಂದಿಗೂ ಸಹ ಹೊಸ ಮನೆಗಳನ್ನು ಕಟ್ಟಿದ್ರೆ ನಾವು ಅದರ ಮುಂದ್ಗಡೆ ಒಂದು ರಾಕ್ಷಸನ ಚಿತ್ರವನ್ನ, ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿಯನ್ನು ಕಟ್ಟಿ ಇಳೆ ಬಿಡ್ತಕ್ಕಂಥ ಸಂಪ್ರದಾಯ ಅಂತ ಇದೆ. ಯಾವ ಕೆಟ್ಟ ದೃಷ್ಟಿಯು ಆ ಮನೆಯ ಮೇಲೆ, ಆ ಕಟ್ಟಡದ ಮೇಲೆ ಬೀಳಬಾರದು ಅಂತೇಳಿ. ಹಾಗೆಯೇ ಹೊಸದಾಗಿ ಯಾವುದಾದ್ರು ವೆಹಿಕಲ್ ಅನ್ನು ಕೊಂಡ್ಕೊಂಡ್ರೆ ಅಲ್ಲೊಂದು ರಾಕ್ಷಸನ ಪ್ರತಿಮೆ, ಹಾಗೆಯೇ ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿಯನ್ನು ಏರಿಸಿ ಕಟ್ತಕ್ಕಂಥ ಸಂಪ್ರದಾಯ ನಮ್ಮಲ್ಲಿದೆ. ಅಂತಹ ರಾಕ್ಷಸರ ಪ್ರತಿಮೆಯನ್ನು ಅವರು ಕಂಚಿನಿಂದ ತಯಾರು ಮಾಡ್ತಾ ಇದ್ರು. ಹಾಗೆಯೇ ಪ್ರಾಣಿ ಮತ್ತು ಪಕ್ಷಿಗಳ ಚಿತ್ರಗಳನ್ನು ಸಹ ಅವರು ಅದರಿಂದ ರಚನೆಯನ್ನು ಮಾಡ್ತಾ ಇದ್ರು. ಶಾಂಗ್ ಮತ್ತು ಝೌ ಈ ಎರಡೂ ರಾಜಸಂತತಿಗಳ ಆಡಳಿತದ ಕಾಲದಲ್ಲಿ ಈ ರೀತಿಯಾದಂತಹ ಚಿತ್ರಗಳ ರಚನೆ ಅಂತಕ್ಕನ್ನೋದು ನಮಗೆ ಕಂಡುಬರುತ್ತೆ. ಶಾಂಗ್ ಮತ್ತು ಝೌ ವಂಶದ ಕಾಲಾವಧಿಯಲ್ಲಿ ಈ ರೀತಿಯಾದಂತಹ ಪ್ರಾಣಿ, ಪಕ್ಷಿ ಮತ್ತು ರಾಕ್ಷಸರ ವಿಗ್ರಹಗಳ ಕೆತ್ತನೆ ಅಂತಕ್ಕಂಥದ್ದು ಕಂಚಿನಲ್ಲಿ ಅವರು ರಚನೆಯನ್ನ ಮಾಡಿರ್ತಕ್ಕಂಥದ್ದು ನಮಗೆ ಹೇರಳವಾಗಿ ಕಂಡುಬರುತ್ತದೆ. ಆ ನಂತರ ಬೌದ್ಧ ಧರ್ಮ ಚೀನಾದ ಮೇಲೆ ಪ್ರಭಾವವನ್ನು ಬೀರಿದ ನಂತರ ಶಿಲೆಯಲ್ಲಿ ಬೋಧಿಸತ್ವದ ಮೂರ್ತಿಗಳನ್ನು ಕೆತ್ತನೆಯನ್ನು ಮಾಡ್ತಾರೆ. ಬುದ್ಧನ ಪ್ರತಿಮೆಗಳನ್ನ ಕಲ್ಲಿನಲ್ಲಿ ಕೆತ್ತನೆ ಮಾಡ್ತಕ್ಕಂಥ ಸಂಪ್ರದಾಯ ಅಂತಕ್ಕನ್ನೋದು ಚೀನಾದಲ್ಲಿ ಬೆಳವಣಿಗೆ ಅಂತಕ್ಕನ್ನೋದನ್ನ ಹೊಂದಿತು.
ಹೀಗೆ ಮೊದಲಿಗೆ ಕಂಚಿನಲ್ಲಿ ಅವರು ಪ್ರತಿಮೆಗಳನ್ನು ರಚಿಸಿದ್ರು. ಆ ನಂತರ ಬೌದ್ಧ ಧರ್ಮದ ಪ್ರಭಾವ ಆಗಿ ಅವರು ಶಿಲೆಯಲ್ಲಿ ಬೋಧಿಸತ್ವದ ಮೂರ್ತಿಗಳನ್ನು ಕೆತ್ತನೆ ಅಂತಕ್ಕಂಥದ್ದನ್ನು ಮಾಡ್ತಾರೆ. ಇವು ಇವರ ಮೂರ್ತಿ ಕಲೆಗೆ ಕೊಟ್ಟಂತಹ ಕೊಡುಗೆಗಳಾಗಿವೆ. ಇನ್ನು ಮೂರನೇದಾಗಿ ಮಣ್ಣು ಮತ್ತು ಗಾರೆಯ ಮೂರ್ತಿಗಳು. ಮಣ್ಣು ಮತ್ತು ಗಾರೆಯ ಮೂರ್ತಿಗಳು. ಮಣ್ಣು ಮತ್ತು ಗಾರೆಯನ್ನು ಬಳಸಿ ಇವರು ಅನೇಕ ಮೂರ್ತಿಗಳ ರಚನೆ ಅಂತಕ್ಕಂಥದನ್ನ ಮಾಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಕಿನ್ ದೊರೆಯ ಆಡಳಿತ ಕಾಲದಲ್ಲಿ, ಕಿನ್ ವಂಶವನ್ನು ಆಳಿದಂಥ ಮೊದಲ ಅರಸನ ಆಡಳಿತದ ಕಾಲಾವಧಿಯಲ್ಲಿ ಇವರು ಸುಂದರವಾದಂತಹ ಮಣ್ಣಿನ ಮತ್ತು ಗಾರೆಯ ಮೂರ್ತಿಗಳನ್ನು ಕೆತ್ತನೆಯನ್ನ ಮಾಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಮೊದಲ ಕಿನ್ ದೊರೆಯ ಆಡಳಿತ ಕಾಲದಲ್ಲಿ 8,000 ಗಾರೆಯ ಮೂರ್ತಿಗಳು ದೊರೆತಿವೆ. ಕಿನ್ ದೊರೆಯ ಕಾಲದಲ್ಲಿ ರಚನೆಯನ್ನು ಮಾಡಿದಂಥ 8,000 ಗಾರೆಯ ಮೂರ್ತಿಗಳು ಅಂತಕ್ಕಂಥವು ದೊರೆತಿವೆ. ಈ ಗಾರೆಯ ಮೂರ್ತಿಗಳು ಸೈನಿಕರ ಮತ್ತು ಅಶ್ವಾರೋಹಿ ಸೈನಿಕರ ಕೆತ್ತನೆಗಳಾಗಿವೆ. ಸೈನಿಕರು ಮತ್ತು ಅಶ್ವಾರೋಹಿ ಸೈನಿಕರು ಕೆತ್ತನೆ, ಯುದ್ಧಕ್ಕೆ ಸಿದ್ಧರಾಗಿ ಹೊರಟಿರತಕ್ಕಂಥ, ಸಾಲಾಗಿ ಜೋಡಿಸಲ್ಪಟ್ಟಿರತಕ್ಕಂಥ ಸೈನಿಕರು ಮತ್ತು ಅಶ್ವಾರೋಹಿ ಸೈನಿಕರ ಚಿತ್ರಗಳನ್ನು ಕೆತ್ತನೆಯನ್ನ ಮಾಡಲಾಗಿದೆ. ಇವು ಸುಂದರವೂ ಆಕರ್ಷಕವೂ ಆಗಿದ್ದು ಅವರ ಕಾಲದ ಕಲಾ ಪ್ರೇಮವನ್ನು ಸಾರುತ್ತವೆ ಮತ್ತು ಅವರು ಕಲೆ ವಾಸ್ತುಶಿಲ್ಪಕ್ಕೆ ಕೊಟ್ಟಂತಹ ಮಹತ್ವವನ್ನು ತಿಳಿಸುತ್ತವೆ. ಹೀಗೆ ಕಿನ್ ದೊರೆಯ ಆಡಳಿತದ ಕಾಲದಲ್ಲಿ ನಿರ್ಮಿಸಲ್ಪಟ್ಟಂಥ 8,000 ಸೈನಿಕರ ಅಶ್ವಾರೋಹಿಗಳ ಗಾರೆಯ ಮೂರ್ತಿಗಳು ಏನಿವೆ, ಇವರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಕೊಟ್ಟಂಥ ಕೊಡುಗೆಗಳಾಗಿದ್ದು ಅತ್ಯಾಕರ್ಷಕವಾಗಿ ರಚಿಸಲ್ಪಟ್ಟಿವೆ. ಇನ್ನು ಇವರ ವಾಸ್ತುಶಿಲ್ಪ 4. ವಾಸ್ತುಶಿಲ್ಪಕ್ಕೆ ಚೀನೀಯರ ಕೊಡುಗೆಗಳು. ಇವರ ವಾಸ್ತುಶಿಲ್ಪದ ನಿರ್ಮಾಣಗಳಲ್ಲಿ ಅತ್ಯಂತ ಪ್ರಮುಖವಾದಂತಹ ನಿರ್ಮಾಣ ಯಾವುದು ಅಂತ ಹೇಳಿದ್ರೆ ಚೀನಾದ ಮಹಾಗೋಡೆ. ಚೀನಾದ ಮಹಾಗೋಡೆ ಇವರ ವಾಸ್ತುಶಿಲ್ಪದ ನಿರ್ಮಾಣಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿದೆ. ಈ ಮಹಾಗೋಡೆಯ ನಿರ್ಮಾಣದಿಂದಾಗಿನೇ ಚೀನೀಯರನ್ನ ಮಹಾನ್ ವಾಸ್ತುಶಿಲ್ಪದ ನಿರ್ಮಾಪಕರು ಅಂತೇಳಿ ಕರೆಯಲಾಗಿದೆ. ಬೃಹತ್ತಾದಂತಹ ಗೋಡೆಯನ್ನ ಇವರು ಕಟ್ತಾರೆ. ಆ ಗೋಡೆಯ ನಿರ್ಮಾಪಕ ಯಾರು ಅಂತ ಹೇಳಿದ್ರೆ ಹಾನ್ ವಂಶದ ಅರಸನಾಗಿದ್ದಂತಹ ಶಿ ಹುವಾಂಗ್ ಟಿ. ಶಿ ಹುವಾಂಗ್ ಟಿ ಅಂತಕ್ಕಂಥವರು ಈ ಬೃಹತ್ತಾದಂತಹ ಚೀನಾದ ಮಹಾಗೋಡೆ ಅಂತಕ್ಕಂಥದ್ದನ್ನ ನಿರ್ಮಾಣವನ್ನು ಮಾಡ್ತಾನೆ. ಇದರ ನಿರ್ಮಾಣದ ಹಿಂದಿನ ಉದ್ದೇಶ ಏನು ಅಂತಂದ್ರೆ ಮಂಗೋಲಿಯನ್ನರ ದಾಳಿಯಿಂದ ಚೀನಾಕ್ಕೆ ರಕ್ಷಣೆಯನ್ನು ಒದಗಿಸುವುದಾಗಿತ್ತು. ಮಂಗೋಲಿಯನ್ನರ ದಾಳಿಯಿಂದ ಚೀನಾಕ್ಕೆ ರಕ್ಷಣೆಯನ್ನು ಒದಗಿಸ್ತಕ್ಕಂಥದ್ದು ಈ ಮಹಾಗೋಡೆಯ ನಿರ್ಮಾಣದ ಹಿಂದಿನ ಉದ್ದೇಶವಾಗಿತ್ತು. ಇನ್ನು ಈ ಚೀನಾದ ಮಹಾಗೋಡೆ 2,380 ಕಿಲೋಮೀಟರ್ ಉದ್ದವಾಗಿದೆ. 2,380 ಕಿಲೋಮೀಟರ್ ಉದ್ದವಾಗಿದೆ ಮತ್ತು 20 ಅಡಿ ಅಗಲವಾಗಿದೆ. 2,380 ಕಿಲೋಮೀಟರ್ ಉದ್ದ, 20 ಅಡಿ ಅಗಲವಾಗಿದೆ. 22 ಅಡಿ ಎತ್ತರವಾಗಿದೆ. 22 ಅಡಿ ಎತ್ತರವಾಗಿದೆ. 300 ಅಡಿಗೆ ಒಂದರಂತೆ 400ಕ್ಕೂ ಹೆಚ್ಚು ಕಾವಲು ಗೋಪುರಗಳನ್ನು ನಿರ್ಮಿಸಲಾಗಿದೆ. 300 ಅಡಿಗೊಂದಂತೆ 400ಕ್ಕೂ ಹೆಚ್ಚು ಕಾವಲು ಗೋಪುರಗಳನ್ನು ಆ ಮಂಗೋಲಿಯನ್ನರ ದಾಳಿಯ ಸೂಚನೆಯನ್ನು ನೀಡಲಿಕ್ಕಾಗಿಯೇ ಎತ್ತರವಾದಂತಹ ಕಾವಲು ಗೋಪುರಗಳನ್ನು ಈ ಗೋಡೆಯ ಮೇಲೆ ನಿರ್ಮಾಣ ಅಂತಕ್ಕಂಥದ್ದನ್ನು ಮಾಡಲಾಗಿದೆ. ಹಾಗೆಯೇ ಈ ಮಹಾಗೋಡೆಯ ನಿರ್ಮಾಣ ಅಂತಕ್ಕಂಥದ್ದು ಚೀನಾದಲ್ಲಿ ಅಷ್ಟು ಜನಪ್ರಿಯವಾಗಲಿಲ್ಲ. ಏಕೆ ಅಂತ ಹೇಳಿದ್ರೆ ಇದನ್ನು ಬಲವಂತವಾಗಿ ಕಾರ್ಮಿಕರನ್ನು ಬಳಸಿ ನಿರ್ಮಾಣ ಅಂತಕ್ಕಂಥದ್ದನ್ನು ಮಾಡಲಾಯಿತು. ಹಾಗೆಯೇ ಕೆಲವು ವಿದ್ವಾಂಸರನ್ನ, ಇತಿಹಾಸಕಾರರನ್ನ
ಈ ಗೋಡೆಯಲ್ಲಿ ಜೀವಂತವಾಗಿ ಸಮಾಧಿ ಅಂತಕ್ಕನ್ನೋದನ್ನು ಮಾಡಲಾಯಿತು. ಹಾಗಾಗಿ ಚೀನಾದಲ್ಲಿ ಈ ಗೋಡೆ ಅಷ್ಟು ಪ್ರಾಮುಖ್ಯತೆ ಅಂತಕ್ಕನ್ನೋದನ್ನು ಪಡೆಯಲಿಲ್ಲ. ಈ ಚೀನಾದ ಮಹಾಗೋಡೆಯನ್ನು ವಿಶ್ವದ ಪ್ರಾಚೀನ 7 ಅದ್ಭುತಗಳಲ್ಲಿ ಒಂದು ಅಂತೇಳಿ ಕರೆಯಲಾಗಿದೆ. ಅದರ ನಿರ್ಮಾಪಕನೇ ಯಾರು ಅಂತಾರೆ ಶಿ ವಾಂಗ್ ಟಿ ಅಂತಕ್ಕಂಥ. ಈ ಗೋಡೆ ಅಂದರೆ ಇನ್ನೂ ಅನೇಕ ಮಹಲುಗಳನ್ನು ಇವರು ನಿರ್ಮಾಣ ಅಂತಕ್ಕನ್ನೋದನ್ನು ಮಾಡ್ತಾರೆ. ಆದರೆ ಆ ಮಹಲುಗಳನ್ನು ನಿರ್ಮಿಸಲು ಇವರು ಕಟ್ಟಿಗೆ ಮತ್ತು ಇಟ್ಟಿಗೆ, ಮಣ್ಣಿನ ಬಳಕೆ ಅಂತಕ್ಕನ್ನೋದನ್ನು ಮಾಡ್ತಾರೆ. ಹಾಗಾಗಿ ಅವರು ನಿರ್ಮಿಸಿದಂಥ ಬಹುತೇಕ ಮಹಲುಗಳು ಇಂದು ಏನಾಗಿದ್ದಾವೆ ಅಂತಂದರೆ ನಾಶವನ್ನು ಹೊಂದಿವೆ, ವಿನಾಶಗೊಂಡಿವೆ ಅಥವಾ ಸಂಪೂರ್ಣವಾಗಿ ಹಾಳಾಗಿವೆ. ಹಾಗಾಗಿನೇ ಇವರ ವಾಸ್ತುಶಿಲ್ಪಕ್ಕೆ ಉದಾಹರಣೆಯಾಗಿ ನಿಲ್ತಕ್ಕಂಥ ಏಕೈಕ ಸ್ಮಾರಕ ಕಟ್ಟಡ ಯಾವುದು ಅಂತಂದರೆ ಚೀನಾದ ಮಹಾಗೋಡೆ ಅಂತಕ್ಕಂಥದ್ದು. ಇದು ಅವರ ಭವ್ಯ ನಿರ್ಮಾಣಕ್ಕೆ ಸಾಕ್ಷಿಯಾಗಿದೆ. ಇನ್ನು ಪಗೋಡ, ಇವರ ವಾಸ್ತುಶಿಲ್ಪದಲ್ಲಿ 2 ಪಗೋಡಗಳ ನಿರ್ಮಾಣ. ಪಗೋಡ ಇವರು ಬೌದ್ಧ ಧರ್ಮದ ಅನುಯಾಯಿಗಳಾದ ನಂತರ ಅಥವಾ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ನಂತರ ಬೌದ್ಧ ಧರ್ಮಕ್ಕೆ ಅವರು ಅನೇಕ ಕೊಡುಗೆಗಳನ್ನು ಕೊಡ್ತಾರೆ. ಅದರಲ್ಲಿ ಪಗೋಡಗಳ ನಿರ್ಮಾಣವೂ ಸಹ ಒಂದಾಗಿದೆ. ಇವರು ನಿರ್ಮಿಸಿದಂಥ ಪಗೋಡಗಳಲ್ಲಿ ಅತ್ಯಂತ ಪ್ರಮುಖವಾದಂಥವುಗಳು ಯಾವ್ಯಾವು ಅಂತಂದರೆ ಜೈಂಟ್ ವೈಲ್ಡ್ ಗೂಸ್ ಪಗೋಡ, ಜೈಂಟ್ ವೈಲ್ಡ್ ಗೂಸ್ ಪಗೋಡ, ಜೇಡ್ ಪಗೋಡ, ಫ್ಲಾಸ್ಕ್ ಪಗೋಡ. ಜೈಂಟ್ ವೈಲ್ಡ್ ಗೂಸ್, ಜೇಡ್ ಮತ್ತು ಫ್ಲಾಸ್ಕ್ ಪಗೋಡಗಳು ಇವರು ನಿರ್ಮಿಸಿದಂಥ ಪ್ರಮುಖವಾದಂಥ ಪಗೋಡಗಳಾಗಿವೆ. ಹಾಗೆಯೇ ಪೀಕಿಂಗ್ ನಗರದಲ್ಲಿರ್ತಕ್ಕಂಥ ಮಲಗಿರುವ ಬುದ್ಧನ ಪಗೋಡ, ಮಲಗಿರುವ ಬುದ್ಧನ ಪಗೋಡವು ಉಲ್ಲೇಖಾರ್ಹವಾಗಿದೆ, ಇದು ಪ್ರಮುಖವಾದದ್ದಾಗಿದೆ. ಪೀಕಿಂಗ್ ನಗರದಲ್ಲಿರ್ತಕ್ಕಂಥ ಮಲಗಿರುವ ಬುದ್ಧನ ಮೂರ್ತಿಯು ಸಹ ಪ್ರಮುಖವಾದಂಥ ನಿರ್ಮಾಣವಾಗಿದೆ. ಹೀಗೆ ಕಲೆ ಮತ್ತು ವಾಸ್ತುಶಿಲ್ಪಕ್ಕೂ ಸಹ ಇವರು ವಿಶಿಷ್ಟವಾದಂಥ ಕೊಡುಗೆ ಅಂತಕ್ಕಂಥದ್ದನ್ನು ನೀಡಿದ್ದಾರೆ. ಇವು ಚೀನೀಯರು ಕೊಟ್ಟಂಥ ಕೊಡುಗೆಗಳು. ಮೊದಲನೇದಾಗಿ ಶಿಕ್ಷಣ ಮತ್ತು ಸಾಹಿತ್ಯ, ಎರಡನೇದಾಗಿ ಪ್ರಮುಖ ಸಂಶೋಧನೆಗಳು, ಮೂರನೇದಾಗಿ ಕಲೆ ಮತ್ತು ವಾಸ್ತುಶಿಲ್ಪ. ಇನ್ನು 4ನೆಯ ಕೊಡುಗೆ ಇದೆ ಧರ್ಮ ಮತ್ತು ತತ್ವಜ್ಞಾನ. ಅದನ್ನು ನಾನು ನಿಮಗೆ ಮುಂದಿನ ತರಗತಿಯಲ್ಲಿ ತಿಳಿಸಿಕೊಡ್ತೇನೆ. ಎಲ್ಲರಿಗೂ ನಮಸ್ಕಾರ.